ಎಲ್ರಿಗೂ ನಮಸ್ಕಾರ. ತುಳುನಾಡಿನ ಬಗ್ಗೆ ನಮ್ಮ ಬಯಲ್ಸೀಮೆಗೆ ಏನೋ ಗೊತ್ತಿಲ್ಲದೆ ಇದ್ದಂತಹ ಕಾಲದಲ್ಲಿ ಅವರ ಆಚರಣೆ, ಅವರ ನಂಬಿಕೆಗಳು, ಮೂಢನಂಬಿಕೆಗಳು ಎಲ್ಲವೂ ಇದೆ ಅಲ್ಲಿ. ಅಂಥ ಟೈಮಲ್ಲಿ ಕಾಂತಾರ ಬಂತು. ಒಂದು ಕಾಲದಲ್ಲಿ ನಾವು ದೈವಗಳು ಅಂದಾಗ ಬಯಲ್ಸೀಮೆಯವರು ದೆವ್ವ ಅಂತಿದ್ರು. ನೀವು ದೆವ್ವಗಳಿಗೆಲ್ಲ ಪೂಜೆ ಮಾಡ್ತೀರಲ್ವಾ ಅನ್ನೋರು. ಇಲ್ಲ, ದೆವ್ವ ಬೇರೆ, ದೈವ ಬೇರೆ ಅಂತ ಅವರಿಗೊಂದು ಅದನ್ನು ಎಕ್ಸ್ಪ್ಲೇನ್ ಮಾಡೋದೇ ದೊಡ್ಡ ವಿಷಯ ಆಗ್ತಿತ್ತು. ಅಂಥದ್ರಲ್ಲಿ ಕಾಂತಾರದಿಂದಾಗಿ ನಮ್ಮ ಅಲ್ಲಿಯ ಕೆಲವು ದೈವಗಳ ಪರಿಚಯ ಆಯಿತು ನಿಮಗೆ. ಹುಳಿಗ, ಪಂಜುರುಳಿ ಅಂತ ಹೇಳ್ಕೊಂಡು. ಸೂ ಫ್ರಮ್ ಸೋ ಸಿನಿಮಾದಲ್ಲಿ ದೆವ್ವಗಳ ಪರಿಚಯ ಆಯಿತು. ದೆವ್ವಗಳನ್ನು ಹೇಗೆ ಮೈ ಮೇಲೆ ಬೆರೆಸ್ಕೋತಾರೆ ನೀವೆಲ್ಲರೂ ಎಂಜಾಯ್ ಮಾಡಿದ್ರಿ. ಈಗ ಈ ಸಿನಿಮಾದಲ್ಲಿ ಅಲ್ಲಿನ ಒಂದು ವಿಶೇಷ ಜಾನಪದ ಕಲೆ ಇದು. ಕಂಬಳನ ಮತ್ತೆ ಆಮೂಲಾಗ್ರವಾಗಿ, ಕಂಬಳ ಅಂದ್ರೇನು, ಅದು ಹೇಗೆ ನಡೆಯುತ್ತೆ, ಆ ಕಂಬಳದಿರೋದನ್ನ, ಆ ಕೋಣಗಳನ್ನು ಹೇಗೆ ಸಾಕ್ತಾರೆ, ಅವುಗಳನ್ನ ಎ ಸಿ ರೂಮಲ್ಲಿ ಸಾಕ್ತಾರೆ ಗೊತ್ತಾ ನಿಮಗೆ? ಅಷ್ಟು ಹುಟ್ಟಿದ್ರೆ ನೆಕ್ಸ್ಟ್ ಜನ್ಮದಲ್ಲಿ ಕಂಬಳದ ಕೋಣ ಆಗಿ ಹುಟ್ಟಬೇಕು ಅನ್ನುವಷ್ಟರ ಮಟ್ಟಿಗೆ ಅದಕ್ಕೆ ಸೌಕರ್ಯಗಳಿರುತ್ತವೆ. ಅದನ್ನು ಸಾಮಾನ್ಯರು ಸಾಕೋಕೆ ಸಾಧ್ಯನೇ ಇಲ್ಲ. ಒಬ್ಬ ಮನುಷ್ಯ ಕೂಡ ಅಷ್ಟು ಚೆನ್ನಾಗಿ ಅದನ್ನು ಸಾಕಲ್ಲ. ಅದಕ್ಕೆ ನಿಜವಾಗ್ಲೂ ಅದ್ರ ಹಿಂದೆ ಫ್ಯಾನ್ಸ್ ಅಸೋಸಿಯೇಷನ್ ಸರ್ ಹೇಳ್ದಂಗೆ ಬೆಟ್ಟಿಂಗ್ಗಳು ನಡೆಯುತ್ತವೆ. ನಿಮ್ಮ ಕ್ರಿಕೆಟ್ ಹೇಗೆ ಇದೆಯೋ ಹಾಗೇ ಇದೆ ಅಲ್ಲಿ. ಹಾಗಾಗಿ ಈ ಸಿನಿಮಾದ ಮೂಲಕ ಕಂಬಳದ ಎಲ್ಲ ಒಳ ಹೊರಗುಗಳು, ಕಂಬಳದ ಕೋಣಗಳಿಂದ ಹಿಡಿದು ಅದನ್ನು ಸಾಕುವವರಿಂದ ಹಿಡಿದು ಆ ಮನೆತನಗಳು, ಗುತ್ತಿನ ಮನೆತನಗಳ ಹಗೆಯಿಂದ ಹಿಡಿದು ಅವುಗಳನ್ನು ಕಂಬಳದ ಗದ್ದೆಗೆ ತರೋ ತನಕ ಏನೇನೆಲ್ಲ ನಡೆಯುತ್ತೆ ಇದೆಲ್ಲವನ್ನು ನೋಡ್ತೀರಾ. ಇನ್ನೊಂದು ಪ್ರಪಂಚ, ಕಂಬಳದ ಪ್ರಪಂಚ ನಿಮ್ಮೆದುರು ಕಾಣುತ್ತೆ. ಅದು ಬಿರ್ದ ಕಂಬಳ, ವೀರ ಕಂಬಳ. ಯಾಕೆ ಅಂದರೆ ಅದರಲ್ಲಿ ಇರೋದು ಖಾಲಿ ಸ್ಪೋರ್ಟ್ ಅಲ್ಲ, ಅದು ನಿಜವಾಗಲೂ ಬಹಳ ಆವೇಶ, ಉತ್ಸಾಹ, ಹೀರೋಯಿಸಮ್, ವೀರರಸ ಇರುವಂತಹ ಸ್ಪೋರ್ಟ್ ಅದು. ಹಾಗಾಗಿ ನಿಜವಾಗಲೂ ನಿಮ್ಮಲ್ಲಿ ಒಳಗಡೆ ಇರುವ ವೀರರಸ, ಕಂಬಳ ನೀವು ಹಾಡು ನೋಡಿದಾಗ ಹೇಗೆ ಅದೊಂಚೂರು ಆ್ಯಕ್ಟಿವೇಟ್ ಆಯಿತು, ಆ ಥರದ ಒಂದು ಅಡ್ರಿನಲಿನ್ ರಶ್ ನಿಜವಾಗ್ಲೂ ಸಿನಿಮಾ ನೋಡಿದಾಗ ಆಗತ್ತೆ. ಹಾಗಾಗಿ ದಯವಿಟ್ಟು ಸಿನಿಮಾ ನೋಡಿ. ಈ ಸಿನಿಮಾದಲ್ಲಿ ಘಟಾನುಘಟಿಗಳೆಲ್ಲ ಇದ್ದಾರೆ. ನಮ್ಮ ಪ್ರಕಾಶ್ ರೈ, ರವಿಶಂಕರ್ ಒಂದು ಕಡೆ ಆದರೆ, ಈ ಕಡೆಗೆ ನಮ್ಮ ಪ್ರೀತಿಯ ಆದಿತ್ಯ, ನಂಗೆ ಮದನ್ ಅಂತ ಬಂದ್ಬಿಡ್ತು. ನಾನು ಮತ್ತು ಅವರು ಮದನ ಸಿನಿಮಾದಲ್ಲಿ ಒಟ್ಟಿಗೆ ಮಾಡಿರೋದ್ರಿಂದ ಆದಿತ್ಯನ ತುಂಬ ವರ್ಷಗಳಿಂದ ಮಿಸ್ ಮಾಡಿದ್ರಿ ನೀವೆಲ್ಲ. ಮತ್ತು ಆದಿತ್ಯನ ಮುದ್ದು ಮುಖನ ನೀವೆಲ್ಲ ಸ್ಟೇಜ್ ಮೇಲೆ ನೋಡ್ತೀರಾ, ಅವರ ಹೀರೋಯಿಸಮನ್ನು ನೋಡ್ತೀರಾ. ಹಾಗೆ ಬಹಳ ಒಳ್ಳೆಯ ನಟರು, ಮಂಗಳೂರಿನ ಖ್ಯಾತ ಕಲಾವಿದರು, ವೆರಿ ಸೀಸನ್ಡ್ ಆರ್ಟಿಸ್ಟ್ಗಳು ಎಲ್ಲರೂ ಇದ್ದಾರೆ. ಒಂದು ರೀತಿಯಲ್ಲಿ ಮೃಷ್ಟಾನ್ನ ಭೋಜನ ನಿಮಗೆ ಬಡಿಸ್ತಾ ಇದ್ದೀವಿ ಅನ್ನೋ ಗ್ಯಾರಂಟಿ. ಹಾಗಾಗಿ ಅವರು ಉಪ್ಪಿನಕಾಯಿ ಬಗ್ಗೆ, ಊಟದ ಬಗ್ಗೆ ಮಾತಾಡಿದೆ, ನಮ್ಮ ಮೃಷ್ಟಾನ್ನ ಭೋಜನದ ಬಗ್ಗೆ ಮಾತಾಡಿದೆ. ಇದೆಲ್ಲವನ್ನು ನೀವು ಸವಿತೀರಾ. ಇದರಲ್ಲಿ ಯಾವುದೇ ರೀತಿಯ ಅಪನಂಬಿಕೆ ಬೇಡ. ಹಾಗಾಗಿ ಇದಕ್ಕೆಲ್ಲ ಮುಖ್ಯ ಕಾರಣರಾದ ನಮ್ಮ ಬಾಬು ರಾಜೇಂದ್ರ ಸಿಂಗ್ ಸರ್, ಹಾಗೆ ಅರುಣ್ ಕುಮಾರ್, ಆಮೇಲೆ ನಮ್ಮ ಹೊಸ ವಿನೀತಾ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳಲೇಬೇಕು. ಸಿನಿಮಾದ ಕೊನೆಯ ಘಟ್ಟದಲ್ಲಿ ಬಂದು ನಮಗೆ ಸಾಥ್ ಕೊಟ್ಟಿದ್ದಾರೆ. ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ನ ನಾವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಕನ್ನಡದಲ್ಲಿ ಬಹಳ ಅಪ್ಪಟ ಪ್ರತಿಭೆ ಅದು. ಹಾಗಾಗಿ ಅವರ ನಾಟಕಗಳು ನೋಡಿದಾಗ ಯಾಕೆ ಇಷ್ಟ ಆಗುತ್ತೆ ಅಂದರೆ, ತುಳು ನಾಟಕಗಳಂದಾಗ ಹಾಸ್ಯ ಮತ್ತು ಅಪಹಾಸ್ಯಕ್ಕೆ ಮಧ್ಯೆ ಅಷ್ಟೇ ವ್ಯತ್ಯಾಸ ಇರೋದು. ಹಾಸ್ಯ ಯಾವಾಗ ಅಪಹಾಸ್ಯ ಆಗುತ್ತೆ ಅಂತ ನಮಗೆ ಗೊತ್ತಾಗಲ್ಲ. ಬಟ್ ಆ ತುಳು ಸಿನಿಮಾಗಳಲ್ಲಿ ಅಪಹಾಸ್ಯ ಇಲ್ಲದೆ ಇವತ್ತಿನವರೆಗೂ ಒಂದು ರೀತಿಯ ಕೆಟ್ಟ ಡಬಲ್ ಮೀನಿಂಗ್ಗಳಿಲ್ಲದೆ ಅದ್ಭುತವಾದ ಹಾಸ್ಯದ ಮೂಲಕ ನಾಟಕಗಳು ನಿಲ್ಲಿಸಿದ ಏಕೈಕ ವ್ಯಕ್ತಿ ನಮ್ಮ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್. ಹಾಗಾಗಿ ಅವರು ಈ ಸಿನಿಮಾದ ದೊಡ್ಡ ಆಧಾರ ಸ್ತಂಭ. ಅವರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ಮಣಿಕಾಂತ್ ಕದ್ರಿ ಅವರು ಹೇಳೋದೇ ಬೇಡ, ಅಪ್ಪಟ ಪ್ರತಿಭೆ ಅವರೂ. ನಮ್ಮ ತುಳುನಾಡಿನ ಪ್ರತಿಭೆ, ಅಲ್ಲಿನ ಸೊಗಡನ್ನು ನಿಮಗೆ ಎಕ್ಸಾಕ್ಟಾಗಿ ಪರಿಚಯಿಸೋಕೆ ಹೀ ಈಸ್ ದಿ ರೈಟ್ ಪರ್ಸನ್. ಹಾಗಾಗಿ ಅವ್ರ ಬಗ್ಗೆ ನನಗೆ ಪಕ್ಕಾ ನಂಬಿಕೆ, ಭರವಸೆ ಇದೆ. ಅವರ 2 ಹಾಡುಗಳನ್ನು ನೀವು ನೋಡಿದ್ದೀರಿ ಅಂದಮೇಲೆ ಈಗ ನಿಮಗೆ ಆ ನಂಬಿಕೆ ಖಂಡಿತ ನಿಮಗೂ ಬಂದಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಇಂಥ ಒಳ್ಳೆ ಹಾಡುಗಳನ್ನು ನಮಗೆ ಕೊಟ್ಟಿದ್ದಕ್ಕೆ.
ಆ್ಯಂಡ್ ಉಳಿದ ಎಲ್ಲ ಸ್ಟಾರ್ ಕಾಸ್ಟು ಎಲ್ಲರೂ ಇದಕ್ಕೆ ಸೇರಿದಂತಹ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸ್ ಎಲ್ಲರನ್ನ ನೆನೆಸ್ಕೋತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಅತ್ಯದ್ಭುತವಾದಂಥ ಸವಿಸ್ತಾರವಾದ ಎಕ್ಸ್ಪ್ಲನೇಷನ್. ಧನ್ಯವಾದಗಳು.